ಇತ್ತ ಭಾರತಕ್ಕೂ ತಟ್ಟಿದ ಮಧ್ಯಪ್ರಾಚ್ಯ ಸಂಘರ್ಷದ ಎಫೆಕ್ಟ್. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಲೀಟರ್ಗೆ ₹3.11 ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದ ಸಂಘರ್ಷ ಈಗ ಭಾರತಕ್ಕೆ ಎಫೆಕ್ಟ್ ತಟ್ಟಿರುವಂತದ್ದು. ತೈಲ ಬಿಕ್ಕಟ್ಟು ಬಗೆಹರಿಸಲು ಮುಂದಾಗಿದ್ದಾರೆ ಪ್ರಧಾನಿ ಮೋದಿ. ಇಂದಿನಿಂದ ಪ್ರಧಾನಿ ಮೋದಿ 5 ದೇಶಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಭಾರತಕ್ಕೆ ಎದುರಾಗಿರುವ ತೈಲ ಬಿಕ್ಕಟ್ಟು ತಡೆಗೆ ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯುಎಇ ಪ್ರವಾಸವನ್ನ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತೈಲ ಬಿಕ್ಕಟ್ಟಿನ ಬಗ್ಗೆಯೂ ಈ ಜೊತೆ ಯುಎ ಪ್ರಧಾನಿ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಭಾರತಕ್ಕೂ ತಟ್ಟಿದೆ ಮಧ್ಯಪ್ರಾಚ್ಯ ಸಂಘರ್ಷದ ಎಫೆಕ್ಟ್. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಲೀಟರ್ಗೆ ₹3.11 ಏರಿಕೆಯಾಗಿದೆ. ಇದೀಗ ತೈಲ ಬಿಕ್ಕಟ್ಟು ಬಗೆಹರಿಸಲು ಮುಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂದಿನಿಂದ ಪ್ರಧಾನಿ ಮೋದಿ 5 ದೇಶಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಭಾರತಕ್ಕೆ ಎದುರಾಗಿರುವ ತೈಲ ಬಿಕ್ಕಟ್ಟು ಮೋದಿಗೆ ಈಗ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ತೈಲ ಬಿಕ್ಕಟ್ಟಿನ ಬಗ್ಗೆ ಯುಎಇ ಜೊತೆ ಪ್ರಧಾನಿ ಚರ್ಚೆ ಮಾಡಲಿದ್ದಾರೆ. ಭಾರತಕ್ಕೂ ಇದೀಗ ಮಧ್ಯಪ್ರಾಚ್ಯ ಸಂಘರ್ಷದ ಎಫೆಕ್ಟ್ ತಟ್ಟಿರುವಂತದ್ದು. ಇವತ್ತಿನಿಂದ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆ ಮಾಡಲಾಗಿದೆ. ತೈಲ ಬಿಕ್ಕಟ್ಟು ಬಗೆಹರಿಸಲು ಈಗ ಮೋದಿ ಅವರು ಮುಂದಾಗಿರುವಂತದ್ದು. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ 5 ದೇಶಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ವೇಳೆ ಭಾರತಕ್ಕೆ ಎದುರಾಗಿರುವ ತೈಲ ಬಿಕ್ಕಟ್ಟು ತಡೆಗೆ ಮೋದಿ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಯುಎಇಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಪ್ರಧಾನಿ ಮೋದಿ. ತೈಲ ಬಿಕ್ಕಟ್ಟಿನ ಜೊತೆ ಯುಎಇ ಜೊತೆ ಈಗ ಮಾತನಾಡ್ತಾರೆ, ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. 5 ದಿನಗಳ ಕಾಲ ಈಗ ಯುಎಇ ಜೊತೆ ಭಾರತದ ಹೊಸ ತೈಲ ನೀತಿ ಜಾರಿ. ಯುಎ ಭಾರತಕ್ಕೆ ತೈಲ ಸರಬರಾಜು ಮಾಡಿದ್ರೆ ತೈಲ ದರ ಇಳಿಕೆಯಾಗುತ್ತೆ. ಹಮರ್ಜ್ ತೈಲ ಇಕ್ಕಟ್ಟಿನಿಂದ ಪಾರಾಗುತ್ತಾ ಭಾರತ? ಫುಜೈರಾ ಪೈಪ್ಲೈನ್ ಬಳಸಿಕೊಳ್ಳಲು ಯುಎಇ ನಿರ್ಧಾರ ಮಾಡುತ್ತಾ? ಒಪೆಕ್ ಕೂಟದಿಂದ ಹೊರಬಂದಿರುವ ಯುಎಇ ತೈಲ ಉತ್ಪಾದನೆ ಮಿತಿ ನಿಯಂತ್ರಣದಿಂದ ಮುಕ್ತ ಆಗಿದೆ. ಇದು ಮೋದಿ ಜೊತೆ ಮಾತುಕತೆ ನಡೆಸುವಂತಹ ನಿರೀಕ್ಷೆ ಇದೆ. ಯುಎಇ ತೈಲ ಸರಬರಾಜು ಮಾಡಿದ್ರೆ ಭಾರತ ಸೇಫ್ ಆಗುತ್ತೆ. ಯುಎಇ ಜೊತೆ ಈಗ ಭಾರತದ ಹೊಸ ತೈಲ ನೀತಿ ಜಾರಿ ಸಾಧ್ಯತೆ ಇದೆ. ಯುಎ ಭಾರತಕ್ಕೆ ತೈಲ ಸರಬರಾಜು ಮಾಡೋದಕ್ಕೆ ಒಪ್ಪಿಕೊಳ್ಳುತ್ತಾ ಅಂತ ಕಾದು ನೋಡಬೇಕು. ಹಮರ್ಜ್ ಜಲಸಂಧಿ ಇಕ್ಕಟ್ಟಿಗೆ ಈಗ ಸಿಲುಕಿರುವಂಥದ್ದು. ಭಾರತ ಏನಾದರೂ ಪಾರಾಗುತ್ತಾ? ಬುರೈಜ್ ಬಂದರು ಮೂಲಕ ಇಂಧನ ರಫ್ತು ಮಾಡುತ್ತಾ? ಫುಜೈರಾ ಪೈಪ್ಲೈನ್ ಬಳಸಿಕೊಳ್ಳಲು ಯುಎ ಒಪ್ಪುತ್ತಾ ಅಂತ ಕಾದು ನೋಡಬೇಕು. ಈಗಾಗಲೇ ಯುಎಇ ಜೊತೆ ಭಾರತದ ಹೊಸ ತೈಲ ನೀತಿ ಜಾರಿ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯುಎಇ ಭಾರತಕ್ಕೆ ತೈಲ ಸರಬರಾಜು ಮಾಡಿದ್ರೆ ತೈಲ ದರ ಇಳಿಕೆಯಾಗುತ್ತೆ. ಹಮರ್ಜ್ ತೈಲ ಇಕ್ಕಟ್ಟಿನಿಂದ ಪಾರಾಗುತ್ತಾ ಭಾರತ? ಹಮರ್ಜ್ ಜಲಸಂಧಿ ಮೇಲೆ ಇರಾನ್ ದಿಗ್ಬಂಧನ ಹಾಕಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹೀಗಾಗಿ ಯುಎಇ ಜೊತೆ ತೈಲ ಒಪ್ಪಂದಕ್ಕೆ ಭಾರತ ಪ್ಲಾನ್ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಯುಎಇ ಪ್ರವಾಸವನ್ನ ಕೈಗೊಂಡಿದ್ದಾರೆ ಪ್ರಧಾನಿ ಮೋದಿ. ಈಗ ಪ್ರಧಾನಿ ಮೋದಿ ಯುಎಇಯ ಮಾತುಕತೆಯ ಮೇಲೆ ಎಲ್ಲರ ಕಣ್ಣು ಇದೆ. ಹಮರ್ಜ್ ಜಲಸಂಧಿಯ ಮೇಲೆ ಇರಾನ್ ದಿಗ್ಬಂಧನ ಹಾಕಿರುವಂತದ್ದು. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಈಗ ಆಗ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತದ್ದು. ಯುಎಇ ಜೊತೆ ಈಗ ತೈಲ ಒಪ್ಪಂದಕ್ಕೆ ಭಾರತ ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿಯೇ ಯುಎಇ ಪ್ರವಾಸವನ್ನ ಕೈಗೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು. ಹಾಗೆ ಯುಎಇಯ ಜೊತೆ ಈಗ ಮಾತುಕತೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿರುವಂತದ್ದು. ಪ್ರಧಾನಿ ಮೋದಿ ಅವರು ಏನ್ ಮಾತನಾಡ್ತಾರೆ, ಯಾವ ರೀತಿಯಾದಂತಹ ಚರ್ಚೆಯನ್ನ ಮಾಡ್ತಾರೆ ಕಾದು ನೋಡಬೇಕು. ಎಲ್ಲರ ಕಣ್ಣು ಈಗ ಮೋದಿ ಅವರ ಮೇಲೆ ಇರುವಂತದ್ದು. ಹಮರ್ಜ್ ಜಲಸಂಧಿಯ ಮೇಲೆ ಈಗಾಗಲೇ ಇರಾನ್ ದಿಗ್ಬಂಧನ ಹಾಕಿರುವಂತದ್ದು. ಏನು ಅಮರ್ಜ್ ಜಲಸಂಧಿಯಿಂದ ಭಾರತಕ್ಕೆ ಒಂದು ತೈಲ ಬರ್ತಾ ಇತ್ತು. ಅಮರ್ಜ್ ಜಲಸಂಧಿಯನ್ನೇ ಈಗಾಗಲೇ ಇರಾನ್ ಮುಚ್ಚಿರುವಂಥದ್ದು. ಅಮೆರಿಕ ಹಾಗೆ ಇರಾನ್ ನಡುವೆ ಈ ಒಂದು ಸಂಘರ್ಷ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಜಲಸಂಧಿಯನ್ನ ಇರಾನ್ ಈಗಾಗಲೇ ಕ್ಲೋಸ್ ಮಾಡಿರುವಂಥದ್ದು.